ವೆಲ್ಕಮ್ ಟು ಗ್ರೇಸ್ ಕಿಚನ್. ಇವತ್ತು ಆರೆಂಜ್ ಫ್ರೂಟ್ಸ್ ರವಾ ಕೇಸರಿ ಮಾಡ್ತಾಯಿದ್ದೀನಿ. ಈ ರವಾ ಕೇಸರಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ 2 ಆರೆಂಜ್ ತೊಗೊಂಡಿದ್ದೀನಿ, ಅದರ ಜ್ಯೂಸ್ ಮಾಡಿ ಇಟ್ಕೊಳ್ತೀನಿ. ಇದನ್ನು ಸೋಸ್ಕೋಬೇಕು. ಇದಕ್ಕೇನು ಸಕ್ಕರೆ ಏನೂ ಹಾಕಬಾರ್ದು, ಪ್ಯೂರಾಗಿ ಜ್ಯೂಸ್ ತೆಗೆದು ಇಟ್ಕೋಬೇಕು. ಸ್ಟವ್ ಮೇಲೆ ಒಂದು ನಾನ್ ಸ್ಟಿಕ್ ಕಡಾಯಿ ಇಟ್ಕೊಂಡಿದ್ದೀನಿ. ಸ್ಟವ್ ಹಚ್ಕೋತೀನಿ. ಕಡಾಯಿ ಬಿಸಿ ಆಗಲಿ. ಬಿಸಿ ಆದಮೇಲೆ ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಚೆನ್ನಾಗಿ ಮೆಲ್ಟ್ ಆದಮೇಲೆ ಅದಕ್ಕೆ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿ ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಅಲ್ಲಿ ತನಕ ಇದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ಇಷ್ಟು ಬ್ರೌನ್ ಆದಮೇಲೆ ಇದಕ್ಕೆ ದ್ರಾಕ್ಷಿನ ಸೇರಿಸ್ಕೊತಾ ಇದ್ದೀನಿ. ಇಷ್ಟು ಗೋಲ್ಡನ್ ಕಲರ್ ಬ್ರೌನ್ ಬಂದಮೇಲೆ ಇದನ್ನು ಶಿಫ್ಟ್ ಮಾಡ್ಕೊಳ್ತೀನಿ. ಈಗ ಫ್ಲೇಮ್ ಕಮ್ಮಿ ಮಾಡಿಕೊಂಡು ರವೆನ ಇದೇ ತುಪ್ಪದಲ್ಲಿ ಹುರ್ಕೊತೀನಿ. ಉರಿ ಕಮ್ಮಿ ಇರಲಿ, ರವೆನ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊತಾ ಇದ್ದೀನಿ. ರವೆ ಇಷ್ಟು ಫ್ರೈ ಆದರೆ ಸಾಕು. ಈಗ ಸ್ಟವ್ ಆಫ್ ಮಾಡ್ಕೊತೀನಿ. ಇದನ್ನು ಬೇರೆ ಕಡೆ ಶಿಫ್ಟ್ ಮಾಡ್ಕೊತೀನಿ. ಈಗ ಇದೇ ಕಡಾಯಿಗೆ 1 ಬಟ್ಲು ರವೆ ತೊಗೊಂಡಿದ್ದೆ, 3 ಬಟ್ಲು ನೀರು ಹಾಕ್ಕೊತಾ ಇದ್ದೀನಿ. ಈಗ ಸ್ಟವ್ ಆನ್ ಮಾಡ್ಕೊತಾ ಇದ್ದೀನಿ. ನೀರು ಕುದೀಲಿ. ಈಗ ನೀರು ಕುದೀತಾ ಇದೆ. ಇದಕ್ಕೆ 1 ಚಿಟಿಕೆ ಉಪ್ಪನ್ನು ಸೇರಿಸ್ಕೊತೀನಿ. ಆಮೇಲೆ 1 ಸ್ಪೂನ್ ಕುಕ್ಕಿಂಗ್ ಆಯಿಲು, ಮತ್ತು ನಾವು ಜ್ಯೂಸ್ ತೆಗೆದಿಟ್ಟಿದ್ವಲ್ಲ ಆರೆಂಜು, ಅದು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದು ಪ್ಯೂರು ಆರೆಂಜ್ ಜ್ಯೂಸ್. ಇದರಲ್ಲಿ ಯಾವುದು ಸಕ್ಕರೆ ಸೇರಿಸಿಲ್ಲ, ಕಲರ್ ಸೇರಿಸಿಲ್ಲ, ಒರಿಜಿನಲ್ ಕಲರ್. ಇದನ್ನು ಸೇರಿಸ್ಕೊತಾ ಇದ್ದೀನಿ. ಎಲ್ಲ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಯಾವುದೇ ಏಲಕ್ಕಿ ಪೌಡರ್, ಕಲರ್ ಸೇರಿಸಿಲ್ಲ. ಇದು ಒರಿಜಿನಲ್ ಆರೆಂಜ್ ಫ್ರೂಟ್ಸ್ ರವಾ ಕೇಸರಿ. ಈಗ ರವೆನ ಸ್ವಲ್ಪನೇ ಹಾಕ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಗಂಟಿಲ್ದಂಗೆ ನಿಧಾನಕ್ಕೆ ತಿರ್ಸ್ಕೋಬೇಕು. ಉರಿ ಕಮ್ಮಿಲೇ ಇರಬೇಕು. 1 ಬಟ್ಲಿಗೆ 3 ಬಟ್ಲು ನೀರು ಸರಿಯಾಗುತ್ತೆ. ನೋಡಿ, 1 ಚೂರು ಗಂಟಿಲ್ದಂಗೆ ಇದನ್ನ ತಿರ್ಸ್ಕೋಬೇಕು. ಇದು ಚಿರೋಟಿ ರವೆ. ಈ ಸಮಯದಲ್ಲಿ ಇದಕ್ಕೆ 1/4 ಬಟ್ಲಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ, ಒರಿಜಿನಲ್ ಕಲರ್. ಮತ್ತು ಆರೆಂಜ್ ಫ್ಲೇವರ್ ಇರುತ್ತೆ. ಆರೆಂಜ್ ಫ್ರೂಟಲ್ಲಿ ಕೇಸರಿ ಮಾಡಿದರೆ ತುಂಬ ಟೇಸ್ಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ, ಹೆಲ್ತಿಗೆ ಒಳ್ಳೆಯದು. ಈ ಸಮಯದಲ್ಲಿ ಇದಕ್ಕೆ 2 ಸ್ಪೂನ್ ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ತಳ ಬಿಟ್ಕೋತಾ ಇದೆ. ರವೆ ಬೆಂದಿದೆ. ಈ ಸಮಯದಲ್ಲಿ ಇದಕ್ಕೆ ಹುರಿದಿಟ್ಟಂಥ ಗೋಡಂಬಿ ದ್ರಾಕ್ಷಿನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೋಡಿ ಎಷ್ಟು ಈಸಿಯಾಗಿ ಮಾಡ್ಬೋದು. ಮತ್ತು ಫ್ರೆಶ್ ಜ್ಯೂಸು, ಅದರಲ್ಲಿ ಆರೆಂಜ್ ಜ್ಯೂಸಲ್ಲಿ ಮಾಡಿರೋದ್ರಿಂದ ಇದಕ್ಕೆ ಕಲರ್ ಬೇಡ, ಮತ್ತು ಇದಕ್ಕೆ ಏಲಕ್ಕಿ ಪೌಡ್ರು ಬೇಡ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ, ಈಸಿಯಾಗಿ ಮಾಡ್ಬೋದು. ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಮಕ್ಕಳಿಗೂ ಮಾಡಿಕೊಡ್ಬೋದು. ಸ್ಕೂಲಿಂದ ಬಂದಂಥ, ಕಾಲೇಜಿಂದ ಬಂದಂಥ ಮಕ್ಕಳಿಗೆ ಮಾಡಿಕೊಡ್ಬೋದು. ಈಗ ರೆಡಿಯಾಗಿದೆ. ಇದನ್ನು ಸರ್ವಿಂಗ್ ಬೌಲಿಗೆ ಶಿಫ್ಟ್ ಮಾಡ್ಕೊತೀನಿ. ಈಗ ಬಿಸಿ ಬಿಸಿ ಆರೆಂಜ್ ಫ್ರೂಟ್ಸ್ ರವಾ ಕೇಸರಿ ರೆಡಿ ಆಯಿತು. ಈ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನೀವು ಒಂದ್ಸಲ ಇದೇ ಮೆಥಡನ್ನು ಫಾಲೋ ಮಾಡಿ. ಹಾಗೆ ಯಾರು ಇನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಹೆಲ್ತ್ ಈಸ್ ವೆಲ್ತ್.